ನಮಸ್ತೆ, ನಾನು ನಿಮ್ಮ ಮೂರ್ತಿ ಜೈ ಮಾರುತಿ. ಸ್ನೇಹಿತರೆ, ನಾವು ಈಗ ಅಮರನಾಥ್ ಯಾತ್ರಾ ಕೈಗೊಂಡು ಪಂಚತರಣಿ ಗೆ ಹೋಗ್ತಾ ಇದ್ದೀವಿ. ಈಗ ಗಣೇ ಸ್ಟಾಪು ಮತ್ತು ಇನ್ನೊಂದು ಯಾವುದಿದು ಪೋಷ್ಪತ್ರಿನ ಮುಗಿಸ್ಕೊಂಡು ನಾವು ಈಗ ಗುಹಾ ಕಡೆಗೆ ಹೊರಟಿದ್ದೀವಿ. ನಮ್ಮ ಜೊತೆಗೆ ನಮ್ಮ ಸ್ನೇಹಿತರಾದಂಥ ಗಿರೀಶ್ ಅವರು ಮತ್ತು ಚಂದ್ರು ವಿನಯ್ ಅವರು ಇದ್ದಾರೆ. ಹಾಗಾಗಿ ಈ ಟ್ರಿಪ್ ಬಗ್ಗೆ ಅವ್ರನ್ನೂ ಕೇಳೋಣ, ಅವ್ರ ಅನಿಸಿಕೆ ಏನು ಹೇಳ್ತಾರೆ ಅಂತ. ಜೈ ಭೋಲೆನಾಥ್. ತುಂಬ ಸಖತ್ತಾಗಿತ್ತು. ನಾವು ನರಸಿಂಹ ಅಣ್ಣವ್ರ ಜೊತೆ ಕೇಳಿದ್ವಿ, ಅವ್ರನ್ನ ಸಜೆಷನ್ ತೊಗೊಂಡು ನಾವು ಹೆಂಗೆ ಹೋಗೋದು ಏನಂತ. ಲಾಸ್ಟ್ ಟೈಮ್ ಕೇದಾರ್ನಾಥ್ ಮಾಡಿದ್ವಿ, ಇದನ್ನೊಂದ್ಸಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಒಂದು 6 ತಿಂಗಳಿಂದ ಸುಮ್ಮನೆ ಮಾತಾಡ್ತಿದ್ವಿ. 100% ಹೋಗ್ತೀವಿ ಅನ್ನೋ ಇದಿರಲಿಲ್ಲ. ಯಾಕೆಂದರೆ ನಿಮಗೆ ಗೊತ್ತು, ಅಮರನಾಥ್ ಅನ್ನೋದು ಸುಮ್ಮನೆ ಈಸಿಯಾಗಿ ಬರೋಕ್ಕಾಗಲ್ಲ, ಹೆಂಗೆ ಹೋಗಿ ಬಂದಂಗಲ್ಲ, ಟ್ರಿಪ್ ಹೋಗಿ ಬಂದಂಗಲ್ಲ. ರಿಜಿಸ್ಟ್ರೇಷನ್ ಮಾಡೋದು ತುಂಬ ಕಷ್ಟ. ಬಂದ್ವಿ, ಇಲ್ಲಿ ಈ ನೇಚರ್ ಏನಿದೆ, ಈ ಮೌಂಟೇನ್ಸ್ ಏನಿದೆ, ನೀವು ಫೀಲ್ ಕೊಡೋದೇ ಬೇರೆ. ನೀವು ಏನಿಷ್ಟು ದಿನ ನೋಡಿದ್ದೀರಾ, ಇಲ್ಲಿ ಬಂದು ಇಷ್ಟು ಕಷ್ಟಪಟ್ಟು ನಡೆದು ನೋಡಿ, ಆ ಕೊಡೋ ಫೀಲೇ ಬೇರೆ. ನೀವು ಹೇಳೋಕ್ಕೆ ಹೋಗ್ಬಿಡಿ, ನೆಕ್ಸ್ಟ್ ಟೈಮ್ ಬೇಡ ಅಂದರೂ ನೀವೇ ಬರ್ತೀರಾ. ಯಾರೋ ಹೇಳ್ತಾರೆ ಟ್ರಿಪ್ಪೆಲ್ಲ ಹೋಗೋದು ಏನು ಹೋಯ್ತೀರಾ, ಹಂಗೆ ದುಡ್ಡು ಖರ್ಚು ಮಾಡ್ತೀರಾ ಅಂತ. ಬರ್ರಿ, ಗೊತ್ತಾಗುತ್ತೆ ಏನು ಅಂತ. ಇಲ್ಲಿ ಬಂದಮೇಲೆ ತಾನೇ ಗೊತ್ತಾಗೋದು. ನಾನಂತೂ ಲಾಸ್ಟ್ ಇಯರ್ ಬಂದೆ, ಫುಲ್ಲು ಮೌಂಟೇನ್ಸ್ಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಅದರಲ್ಲಿ ಏನು ಅಂದರೆ, ನಮ್ಮ ದೇವ್ರುಗಳು ಕರೆಕ್ಟ್ ಜಾಗದಲ್ಲೇ ಕೂತಿದ್ದಾರೆ. ನಮಗೊಂದು ಸ್ವಲ್ಪ ಕಷ್ಟ ಕೊಟ್ಟು ಒಳ್ಳೆಯದನ್ನೇ ತೋರಿಸ್ಬೇಕು ಅಂತ ಅವರು ಹೇಳಿದ್ದಾರೆ. ಅದನ್ನೇ ನಾವು ಫಾಲೋ ಮಾಡ್ತಿದ್ದೀವಿ. ಹಿಂಗೆ ಯಾತ್ರೆ ಚೆನ್ನಾಗಾಗ್ತಿದೆ, ಎಲ್ಲ ಚೆನ್ನಾಗಿದ್ದೀವಿ. ಜೈ ಭೋಲೆನಾಥ್. ಥ್ಯಾಂಕ್ ಯು ಚಂದ್ರು ಅವರೇ. ನೆಕ್ಸ್ಟ್ ನಮ್ಮ ಮೈಸೂರು ವಿನಯ್ ಅವರು ಮಾತಾಡ್ಬೇಕಂತ ನೋಡ್ಕೊಂಡು ಬಂದಷ್ಟು ಈಸಿಯಾಗಂತೂ ಬರೋಕ್ಕಾಗಲ್ಲ, ಭಾಳ ಕಷ್ಟ ಇದೆ. ಮೌಂಟೇನ್ಸ್ ಅಂತೂ ತುಂಬ ಪ್ರಕೃತಿ ಮಧ್ಯದಲ್ಲಿ ನಡೆಯೋದೆ ಭಾಳ ಸುಂದರವಾಗಿದೆ. ನಾವು ಸಿಟಿ ಒಳಗಿದ್ದು ಟ್ರಾಫಿಕ್ಕು, ಆರನ್ ಸೌಂಡು, ಆ ಜಂಜಾಟದ ನಡುವೆ ಬದುಕೋದಕ್ಕಿಂತ ಮೌಂಟೇನ್ಸ್ 1-2 ದಿನ ಬನ್ನಿ, ಮೈಂಡ್ ಎಲ್ಲ ಫ್ರೀ ಆಯ್ತದೆ. ಬಾಡಿ ಪೇನ್ ಇರ್ತದೆ ಅಷ್ಟೇ, ಬಟ್ ಮೈಂಡ್ ಎಲ್ಲ ಫುಲ್ಲು ರಿಲ್ಯಾಕ್ಸ್ ಆಯ್ತದೆ. ಪ್ರಕೃತಿ ಮಡಿಲಲ್ಲಿ ನಡ್ಕೊ ಹೋಗೋದೇ ಚಂದ. ಸುತ್ತ ಪ್ರಕೃತಿ ನೋಡಿ ಏನು ಸಗದಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ. ನರಸಿಂಹಣ್ಣವ್ರ ಕಡೆಯಿಂದ ಬಂದಿರೋದು ಇದು, ನರಸಿಂಹಣ್ಣವ್ರು ಕರ್ಕೊಂಡು ಬಂದಿರೋದು. ಲಾಸ್ಟ್ ಟೈಮ್ ಕೇದಾರ್ನಾಥ್ ಹೋದಾಗ ನರಸಿಂಹಣ್ಣವ್ರು ಸಿಕ್ಕಿ ಅಮರನಾಥ್ ಹೋಗೋಣ ಅಂತ ಕರ್ಕೊಂಡು ಬಂದರು. ನರಸಿಂಹಣ್ಣವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಮೈ ಡಿಯರ್ ವಿನಯ್. ಹಾಗೆ ನಮ್ಮ ಪಾರ್ಟ್ನರ್ ಆದಂಥ ಜೈ ಮೂರ್ತಿ ಜೈ ಮಾರುತಿ ಅವರೇ. ಇದು ನಮ್ಮದು 2ನೇ ಲಾಂಗ್ ಟ್ರೆಕ್ಕಿಂಗು. ಮೊದಲನೇದು ಕೇದಾರ್ನಾಥ್, ಇದು ಸಹ ನಾವು ಮೂರ್ತಿ ಅಣ್ಣವ್ರ ಜೊತೆ ಮಾಡಿದ್ವಿ. ಆಗ ನಮ್ಮ ಮೈಸೂರಿನ ವಿನಯ್ ಅವರು, ನಮ್ಮ ಮಂಡ್ಯ ಚಂದ್ರ ಅವ್ರ ಪರಿಚಯ ಆಗಿದ್ದು. ಇನ್ನು ಹಲವಾರು ಸ್ನೇಹಿತರು ಕುದುರೆ ಮೇಲೆ ಹೋಗಿದ್ದಾರೆ. ಇದು ನಂದು 2ನೇ ಲಾಂಗ್ ಟ್ರೆಕ್ಕಿಂಗು ಅಮರನಾಥ್. ಇದು ನಮ್ಮ ಜೊತೆಗೆ ಮೂರ್ತಿ ಅವರಿದ್ದಾರೆ, ಎಕ್ಸ್ಪೀರಿಯನ್ಸ್ ಪರ್ಸನ್. ಇದು 6ನೇ ಸರಿ ಅವ್ರದ್ದು. ಹೇಳ್ಬೇಕಾದ್ರೆ ಖುಷಿ ಆಗ್ತದೆ. ಇದು 6 ಬಾರಿ ಅಮರನಾಥ ಯಾತ್ರೆ ಮಾಡಿದ್ದಾರೆ ಮೂರ್ತಿ ಅವರು. ಇದು ಸಂತೋಷದ ವಿಚಾರ. ಸ್ನೇಹಿತರೆ ಮತ್ತು ನಮ್ಮ ಎಲ್ಲ ರೀತಿಯ ಬಂಧು ಬಳಗದವರೇ, ಏನು ಹೇಳಬೇಕು ಅಂತಂದರೆ, ಈ ಕುವೆಂಪು ಅವರು ಮಾತು ಹೇಳ್ತಾರೆ, ಪ್ರಕೃತಿಯ ಮಡಿಲು ತಂದೆ ತಾಯಿ ಥರ ಅಂತ. ಇದು ಪ್ರಕೃತಿಯ ಮಡಿಲು ನಮ್ಮ ತಂದೆ ತಾಯಿಗೆ ಮಿಗಿಲಾದದ್ದು. ನಮ್ಮ ಕಷ್ಟ ಸುಖಗಳನ್ನ ನೋಡ್ತಾ ಇರೋದು, ಎಲ್ಲಿ ಸುಸ್ತಾಗ್ತೀವಿ, ಎಲ್ಲಿ ಖುಷಿಯಾಗಿರ್ತೀವಿ, ಯಾವ ರೀತಿ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ಮುಂದಕ್ಕೆ ಅಂತ ಪ್ರಕೃತಿನೇ ನಮ್ಗೆ ದಾರಿ ತೋರಿಸ್ತಾ ಇರ್ತದೆ. ಈ ಪ್ರಕೃತಿ ಮಡಿಲಲ್ಲಿ ನಾವು ಬೆಳಿಬೇಕು. ಸಾಕಷ್ಟು ಜನ ಹೆಚ್ಚಾಗಿ ಇನ್ನೊಂದು ಹೇಳ್ಬೇಕು ಅಂದರೆ, ಇವಾಗ ನಮ್ಮ ಭಾರತ ಸರ್ಕಾರ ಒಂದು ಮಿಲಿಟರಿ ಕ್ಯಾಂಪ್ನ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದೆ. ಪ್ರತಿ 10 ಮೀಟ್ರಿಗೆ ಒಬ್ಬೊಬ್ರು ಮಿಲಿಟರಿ ಪರ್ಸನ್ಸ್ ಇದ್ದಾರೆ, ಕ್ಯಾಂಪ್ಗಳಿದ್ದಾವೆ, ತುಂಬ ಸುರಕ್ಷಿತವಾಗಿ ನಮ್ಮನ್ನು ನೋಡ್ಕೊಂತಿದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ವಿಶೇಷವಾದ ವಿಚಾರ ಅಂದರೆ ಲಂಗರ್ಗಳು, ಅಂದರೆ ಭಂಡಾರ, ಅಂದರೆ ಊಟದ ವ್ಯವಸ್ಥೆ ಮಾಡೋಂಥ ಉಚಿತವಾಗಿ. ನೀವು ಬೆಂಗಳೂರಲ್ಲೂ ಸಹ ಮೈಸೂರಲ್ಲೂ ಸಹ ಎಲ್ಲೂ ತಿಂದಿರಲ್ಲ ಆ ರೀತಿಯಾದಂತಹ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ರೀತಿಯ ಸಿಹಿ ತಿನಿಸುಗಳು ಕೊಡ್ತಾರೆ. ಪಿಜ್ಜಾಯಿಂದ ಹಿಡಿದು, ಬಜ್ಜಿಯಿಂದ ಹಿಡಿದು, ರಾಗಿ ಮುದ್ದೆ ಒಂದು ಸಿಗಲ್ಲ ಸ್ನೇಹಿತರೆ, ಮಿಕ್ಕಿದೆಲ್ಲ ಸಿಗುತ್ತೆ. ಮಸಾಲೆ ದೋಸೆ, ಇಡ್ಲಿ, ಎಲ್ಲ ರೀತಿಯ ಸಿಹಿ ತಿನಿಸುಗಳು ನೀವು ಕಣ್ಣಲ್ಲಿ ಬಗೆ ಆಗುತ್ತೆ. ಕಣ್ಣಲ್ಲಿ ನೋಡಿ ಆ ರೀತಿಯೆಲ್ಲ ಸಿಗ್ತಾ ಇದೆ. ನಾನು ಇದು ತಿನ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಯಾತ್ರೆ ಕೈಗೊಂಡಿದ್ದು. ಇದೆಲ್ಲ ನೋಡಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದು. ತುಂಬ ಚೆನ್ನಾಗಿದೆ, ಆನಂದಕರವಾಗಿದೆ. ಇನ್ನು ಮುಂದೆ ಸಾಕ್ತಾ ಇದೆ ನಮ್ದು. ಈಗ ಪಂಚತರಣಿ ಕಡೆ ಹೋಗ್ತಾ ಇದೆ ನಮ್ಮ ಯಾತ್ರಾ. ಮೂರ್ತಿ ಅಣ್ಣಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀವಿ. 6 ಬಾರಿ ನಡೆದಿರುವಂಥ ನಮ್ಮ ಸ್ನೇಹಿತರು. ಥ್ಯಾಂಕ್ ಯು ಮೂರ್ತಿ ಅಣ್ಣ. ಜೈ ಭೋಲೆನಾಥ್. ತೀರ್ಥಯಾತ್ರೆ ಅಂತಿರ, ತೀರ್ಥಯಾತ್ರೆ ಹೇಳಿದಷ್ಟು ಈಸಿ ಅಲ್ಲ. 35 ಒಳಗಡೆ ಏನೈತೆ ಅಮರನಾಥ್ ಕೇದಾರ್ನಾಥ್ ನೋಡ್ಕೊಂಡಂಗೆ ಅಷ್ಟೇ. 35 ಕ್ರಾಶ್ ಆದ್ಮೇಲೆ ಏನೂ ನೋಡೋಕ್ಕಾಗಲ್ಲ. ಇವಾಗಿರೋ ಫುಡ್ಡಲ್ಲಂತೂ ನಡೆಯೋಕೆ ಆಗಲ್ಲ. ಆದಷ್ಟು ಟ್ರೈ ಮಾಡಿ. 35 ಒಳಗಡೆ ಏನು ನೋಡ್ತೀರಾ ನೀವು ಮೌಂಟೇನ್ಸ್ಗಳು, ಅಷ್ಟೇ ನೋಡೋಕ್ಕಾಗೋದು. 35 ಮೇಲೆ ಏನೂ ನೋಡೋಕ್ಕಾಗಲ್ಲ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಯಾತ್ರೆಯನ್ನು ಮುಂದುವರಿಸೋಣ. ಇಲ್ಲಿ ನೋಡಿ, ನಾವು ಉದಾಹರಣೆಗೆ ನಮ್ಮ ಇಲ್ಲಿ ಆರ್ಮಿಯವರು, ನಮ್ಮ ರಕ್ಷಣಾ ಪಡೆಯವರು ರಕ್ಷಣೆ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಧನ್ಯವಾದಗಳು ಸ್ನೇಹಿತರೆ.